ಗುರುದೇವ್, ನಿಮ್ಮ ಮನೆಯಲ್ಲಿ ಎಂದಿಗೂ ಕೂಡ ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಮಾಡೋದ್ರಿಂದ ದಟ್ಟ ದಾರಿದ್ರತೆ ಅನ್ನೋದು ನಿಮ್ಮನ್ನು ಕಾಡುತ್ತೆ. ಎಂದಿಗೂ ಕೂಡ ನೀವು ಅಭಿವೃದ್ಧಿ ಆಗೋದಕ್ಕಾಗೋದಿಲ್ಲ. ಒಂದು ಬಿಟ್ಟರೆ ಇನ್ನೊಂದು ಸಮಸ್ಯೆ ನಿಮ್ಮನ್ನು ಕಾಡುತ್ತೆ. ಆ ತಪ್ಪುಗಳಾದರೂ ಏನು, ಆ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಏನು ಮಾಡಬೇಕು, ನೀವು ಕೂಡ ತಪ್ಪನ್ನು ಮಾಡ್ತಾ ಇದ್ದರೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಸಂಚಿಕೆಯಲ್ಲಿ ಪರಿಪೂರ್ಣವಾಗಿರ್ತಕ್ಕಂತಹ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗಲಿಕ್ಕೆ ನೀವು ಪಾಲಿಸಬೇಕಾದಂತಹ ತಂತ್ರ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೋಡಿ, ಮುಖ್ಯವಾಗಿ ಮನೆಯಲ್ಲಿ ಲಕ್ಷ್ಮಿ ಎಲ್ಲಿ ನೆಲೆಸ್ತಾಳೆ? ಮನೆಯಲ್ಲಿ ಲಕ್ಷ್ಮಿ ನೆಲೆಸುವಂತಹ ಸ್ಥಳ ಅದು ಅಡುಗೆ ಮನೆ. ಈ ಅಡುಗೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದ್ರಿಂದ ನೀವು ಪ್ರತಿನಿತ್ಯ ಅಡುಗೆ ಹಾಗೂ ಊಟ ಉಪಚಾರಗಳು ಎಲ್ಲವೂ ಕೂಡ ಈ ಅಡುಗೆ ಮನೆಯಿಂದನೇ ಪ್ರಾರಂಭ ಆಗುವಂಥದ್ದು. ಹೆಣ್ಣು ಮಕ್ಕಳ ದಿನ ಅಡುಗೆ ಮನೆಯಿಂದನೇ ಪ್ರಾರಂಭ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಈ ಅಡುಗೆ ಮನೆಯನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅಂದರೆ ರಾತ್ರಿ ಹೊತ್ತು ಊಟ ಮಾಡಿದಂತಹ ಎಂಜಲು ತಟ್ಟೆಗಳನ್ನು ಅಥವಾ ಅಡುಗೆ ಒಂದು ಪದಾರ್ಥಗಳನ್ನು ಏನೇ ಮಾಡಿರ್ತೀರಲ್ಲ, ಆ ಪಾತ್ರೆಗಳು ಯಾವುದೇ ಇತ್ತು ಅಂದರೂ ರಾತ್ರಿಯೇ ಅದನ್ನು ತೊಳೆದಿಟ್ಟು ಬಿಡಿ. ಈ ರೀತಿ ತೊಳೆದಿಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಕ್ಕೆ ಒಂದು ಶುಭವಾಗಿರ್ತಕ್ಕಂತಹ ಸ್ಥಳ ಆಗುತ್ತೆ. ಯಾಕಂದರೆ ಮನೆಯಲ್ಲಿ ನೀವು ಬರೀ ವೆಜ್ಜೇ ಮಾಡ್ತಾ ಇರೋದಿಲ್ಲ. ಹೆಚ್ಚಿನ ಜನರು ಒಂದು ಮಾಂಸಾಹಾರ ತಿನ್ನುವಂತಹ ಪದ್ಧತಿ ಕೂಡ ನಮ್ಮಲ್ಲಿರೋದ್ರಿಂದ ಈ ಮಾಂಸಾಹಾರಿಗಳು ಮುಖ್ಯವಾಗಿ ನೀವು ನಿಮ್ಮ ಅಡುಗೆ ಮನೆಯನ್ನು ಶುಭ್ರವಾಗಿಟ್ಕೊಳ್ಳೋದು ಮುಖ್ಯವಾಗುತ್ತೆ. ಹಾಗೆ ಇನ್ನೊಂದು ವಿಚಾರ ಅಂದರೆ, ಒಂದು ಬೆಲೆ ಬಾಳುವ ವಸ್ತು ಆಗಿರ್ಬೋದು ಅಥವಾ ತುಂಬ ನಿಮಗೆ ಇಷ್ಟಪಟ್ಟಂತಹ ವಸ್ತು ಆಗಿರ್ಬೋದು, ಅದು ತಂದಿಟ್ಟಿರ್ತೇವೆ ಮನೆಯಲ್ಲಿ, ಅದು ಒಂದು ಸಣ್ಣ ಕ್ರ್ಯಾಕ್ ಆಗಿ ಒಡೆದೋಗಿರುತ್ತೆ. ಅಥವಾ ಅಡುಗೆ ಮಾಡುವಂತಹ ಪಾತ್ರೆಗಳು ಎಲ್ಲೋ ಒಂದು ಎಡ್ಜ್ ಮಾತ್ರ ಒಡೆದಿರುತ್ತೆ. ಇಂತಹ ಪಾತ್ರೆಗಳು, ಒಡೆದಿರುವ ಕನ್ನಡಿಗಳು, ಗಾಜುಗಳು ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳು ನಿಮ್ಮ ಮನೆಯಲ್ಲಿದ್ದಾಗ ನಿಮಗೆ ನಿಮ್ಮ ಮನೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಅಂತಕ್ಕಂಥದ್ದು ಈ ಒಡೆದಿರುವಂತಹ ವಸ್ತುಗಳು ಕ್ರಿಯೇಟ್ ಮಾಡುತ್ತೆ. ಯಾವ ಥರ ಅಂದರೆ, ಅದರಿಂದಾಗಿ ಮನೆಯಲ್ಲಿ ಜಗಳಗಳು, ಕಲಹಗಳು ಪ್ರಾರಂಭ ಆಗುವಂಥದ್ದು ಈ ಒಡೆದಿರುವಂತಹ ವಸ್ತುಗಳಿಂದ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಅಥವಾ ಮನೆಯ ಅಡುಗೆ ಮನೆಯಲ್ಲಿ ಲೆಕ್ಕಕ್ಕೆ ಮೀರಿದಂತಹ ಒಂದು ಚಾಕುಗಳನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ಬಾರ್ದು. 2-3 ಚಾಕು ಇಟ್ಕೋಬೇಕು. ಜಾಸ್ತಿ ಚಾಕು ಮನೆಯಲ್ಲಿ ಇಟ್ಟಾಗಲೂ ಕೂಡ ಅದು ಜಗಳಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು. ಹಾಗೆ ಈ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ. ಇದರ ಜೊತೆಗೆ ಬಹಳ ಮುಖ್ಯವಾಗಿರುವಂಥದ್ದು, ನಮ್ಮ ಹಿರಿಯರು ನಮ್ಮನ್ನು ಬಿಟ್ಟು ಹೋದಾಗ ತುಂಬ ಅವರನ್ನು ನಾವು ಇಷ್ಟಪಡ್ತಾ ಇರ್ತೇವೆ, ಪ್ರೀತಿಸ್ತಾ ಇರ್ತೇವೆ. ಅವರಿಲ್ಲದೆ ನಮ್ಮ ಜೀವನವೇ ಇಲ್ಲ. ಎಲ್ಲವೂ ಸರಿ, ಅವರು ದೇವರ ಸಮಾನ, ಎಲ್ಲವೂ ಸತ್ಯ. ಆದರೆ ಕೆಲವೊಬ್ಬರು ಮನೆಯ ದೇವರು ಮನೆಯಲ್ಲಿ ಈ ಫೋಟೋಗಳನ್ನು ಇಟ್ಟು ಪೂಜೆ ಮಾಡುವಂತಹ ಪದ್ಧತಿಗೆ ಒಳಗಾಗಿರ್ತಾರೆ. ಅಂದರೆ ಈ ಒಂದು ಫೋಟೋವನ್ನು ಯಾರು ನಿಮ್ಮ ದೇವರ ಮನೆಯಲ್ಲಿ, ಹಿರಿಯರ ಫೋಟೋವನ್ನು ದೇವರ ಮನೆಯಲ್ಲಿ ಯಾರು ಇಟ್ಟಿರ್ತಾರೆ, ದಯವಿಟ್ಟು ಅದನ್ನು ತೆಗೆದುಬಿಡಿ. ಹಾಗೂ ಮನೆಯಲ್ಲಿ ಹಿರಿಯರ ಫೋಟೋ, ನಮ್ಮನ್ನು ಬಿಟ್ಟು ಹೋದ ಹಿರಿಯರ ಫೋಟೋವನ್ನು ಯಾವ ದಿಕ್ಕಲ್ಲಿ ಹಾಕಬೇಕು ಅಂದರೆ ದಕ್ಷಿಣದ ಗೋಡೆಗೆ ಹಾಕಬೇಕು, ಉತ್ತರಾಭಿಮುಖವಾಗಿ ಹಾಕಬೇಕು. ನೀವು ಅವರಿಗೆ ಪೂಜೆ ಪುನಸ್ಕಾರ ಮಾಡ್ತೀರಾ, ಇದೇ ದಕ್ಷಿಣದ ಗೋಡೆಯಲ್ಲಿ ಮುಖ ಮಾಡಿ ನೀವು ಆ ಪೂಜೆ ಪುನಸ್ಕಾರಗಳನ್ನು ಮಾಡಿ. ಆಗ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮನೆಯ ದೇವರು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರುವಂತಹ ಸ್ಥಾನವನ್ನು ಪಡೆದಿರುವಂಥದ್ದು. ಮನೆಯಲ್ಲಿ ದೇವರ ಫೋಟೋ ಒಂದಕ್ಕೆ ಒಂದು ಮುಖ ಮಾಡಿ ಇಟ್ಟಾಗಲೇ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅದರ ಜೊತೆಯಲ್ಲಿ ಒಂದು ಫೋಟೋಗೆ ಇನ್ನೊಂದು ಫೋಟೋ ತಾಗಿದಾಗಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಹೀಗಿರಬೇಕಾದ್ರೆ ಹಿರಿಯರ ಫೋಟೋವನ್ನು ದೇವರ ಫೋಟೋಗೆ ತಾಗುವಂತೆ ಇಟ್ಟಾಗಲೂ ಕೂಡ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ತಪ್ಪುಗಳು ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಸರಿಪಡಿಸ್ಕೊಳ್ಳಿ. ಹಾಗೆ ಮನೆಯನ್ನು ನೀಟಾಗಿ ಇಟ್ಕೊಳ್ಬೇಕಾಗತ್ತೆ. ನಾವು ಗಮನಿಸಬೇಕಾದಂತಹ ವಿಚಾರ ಅಂದರೆ, ನೀವು ಯಾವುದೇ ಶ್ರೀಮಂತರ ಮನೆಗೆ ಹೋದರೆ ಅವರ ಮನೆ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಟಿರ್ತಾರೆ. ಪ್ರತಿಯೊಂದು ವಸ್ತು ಎಲ್ಲಿರಬೇಕೋ ಅಲ್ಲೇ ಇರುತ್ತೆ. ಅವರ ಮನೆಗೆ ಹೋದಾಗ
ಒಂದು ಅರ್ಧ ಗಂಟೆ ಹೆಚ್ಚು ಕುತ್ಕೊಂಡು ಬರೋಣ ಅನ್ನೋ ಮನಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ನಾವು ನಮ್ಮ ಹಳ್ಳಿ ಭಾಗದಲ್ಲಾಗಿರ್ಬೋದು ಅಥವಾ ನಾವು ಮಿಡಲ್ ಕ್ಲಾಸ್ ಜನರು ಮಾಡುವಂತಹ ತಪ್ಪೇನು ಅಂದರೆ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳೋದಿಲ್ಲ. ಎಲ್ಲಿಂದರೆ ಅಲ್ಲಿ ವಸ್ತುಗಳನ್ನು ಎಸಿತಾ ಇರ್ತೇವೆ, ಇಟ್ಟಿರ್ತೇವೆ. ಆಮೇಲೆ ಆ ವಸ್ತುಗಳನ್ನು ಹುಡುಕುವುದಕ್ಕೆ ಒಂದಷ್ಟು ಸಮಯವನ್ನು ತೆಗೆದುಕೊಳ್ತೇವೆ. ಈ ಎಲ್ಲ ತಪ್ಪುಗಳನ್ನು ಮಾಡೋದ್ರಿಂದ ಸಮಯ ವ್ಯರ್ಥ ಆಗ್ತದೆ. ಒಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಳಿ, ಯಾವಾಗಲೂ ನಿಮ್ಮ ಕಿವಿಯಲ್ಲಿರಬೇಕಾದಂಥ ವಿಚಾರ ಏನು ಅಂದರೆ, ಲಕ್ಷ್ಮಿ ನೀಟಾಗಿ ಕ್ಲೀನಾಗಿರುವಂತಹ ಜಾಗದಲ್ಲಿ ಮಾತ್ರ ನೆಲೆಸ್ತಾಳೆ, ಬಿಟ್ಟರೆ ಅಶುಭ್ರವಾಗಿರುವಂಥದ್ದು ಅಥವಾ ಮೈಲಿಗೆ ಆಗಿರ್ತಕ್ಕಂತಹ ಜಾಗ, ಕ್ಲೀನ್ ಇಲ್ಲದ ಜಾಗದಲ್ಲಿ ಖಂಡಿತವಾಗ್ಲೂ ಕೂಡ ಲಕ್ಷ್ಮಿ ನೆಲೆಸೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಮನೆಯನ್ನು ಶುಭ್ರವಾಗಿಟ್ಕೊಳ್ಳಿ. ಮನೆಯಲ್ಲಿ ಪ್ರತಿನಿತ್ಯ ಧೂಪವನ್ನು ಹಾಕಿ. ಕೊನೆಯದಾಗಿರ್ತಕ್ಕಂತಹ ಒಂದು ವಿಷಯವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಅದೇನಪ್ಪ ಅಂತಂದರೆ, ತಿನ್ನುವ ತಟ್ಟೆ ಅಂದರೆ ನಾವೆಲ್ಲ ಕುತ್ಕೊಂಡು ಒಂದು ಊಟವನ್ನು ಮಾಡುವಂಥ ಸಂದರ್ಭದಲ್ಲಿ ತಟ್ಟೆ ಮುಂದೆ ಯಾವುದೇ ಕಾರಣಕ್ಕೂ ಜಗಳವನ್ನು ಆಡಬಾರದು. ಎಷ್ಟೇ ಕೋಪ ಇರಲಿ, ಗಂಡ ಹೆಂಡತಿ ನಡುವೆ ಪ್ರತಿದಿನ ಜಗಳ ಆಗ್ತಾ ಇರಲಿ, ಪ್ರತಿದಿನ ಸಮಸ್ಯೆಗಳು ಎದುರಿಸ್ತಾ ಇರಲಿ, ಏನೇ ಆದ್ರೂ ಕೂಡ ನಿಮಗೆ ಆಗುವಂತಹ ಕಷ್ಟ ನಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಬೇಕು ಅಂದಾಗ ಈ ತಿನ್ನೋ ತಟ್ಟೆ ಮುಂದೆ ಜಗಳವನ್ನು ಆಡಬಾರದು. ಅದು ಮಾತೆ ಅನ್ನಪೂರ್ಣೇಶ್ವರಿಗೆ ಮಾಡಿದಂತಹ ಅವಮಾನ ಆಗುತ್ತೆ. ಹಾಗಾಗಿ ಅಂತಹ ಮನೆ ಯಾವುದೇ ಕಾರಣಕ್ಕೂ ಕೂಡ ಉದ್ಧಾರ ಆಗೋದಿಲ್ಲ. ನಿಮ್ಮ ಮನೆಯಲ್ಲೇನಾದರೂ ಅತ್ತೆ ಸೊಸೆ ಗಲಾಟೆ ಅಥವಾ ಒಂದು ಗಂಡ ಹೆಂಡತಿ ನಡುವೆ ದಿನನಿತ್ಯ ಜಗಳ, ಅತ್ತೆ ನಾದಿನಿಯರ ಕಾಟ ಆಗ್ತಾ ಇದ್ದರೆ, ಅಥವಾ ನಿಮ್ಮ ಸೊಸೆ ನಿಮಗೆ ವಿರುದ್ಧವಾಗಿಯೇ ಮಾತಾಡ್ತಾ ಇದ್ರೆ, ಮನೆಯಲ್ಲಿ ಶಾಂತಿಯ ವಾತಾವರಣವೇ ಇಲ್ಲದ ಹಾಗೆ ಪ್ರತಿದಿನ ಮನೆಯಲ್ಲಿ ಮನಸ್ತಾಪ, ಒಬ್ಬೊಬ್ಬರು ಒಂದೊಂದು ಮೂಲೆಯನ್ನು ಸೇರ್ಕೊಂಡಿದ್ರೆ ಈ ಸುಲಭ ಪರಿಹಾರವನ್ನು ನೀವು ಮಾಡಲೇಬೇಕಾಗತ್ತೆ. ಅಂದರೆ ಈ ಕಷ್ಟ ನಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ, ಮನೆಯಲ್ಲಿ ದಟ್ಟ ದಾರಿದ್ರ್ಯತನ ಇತ್ತು ಅಂದರೆ ಅದೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ಈ ಸುಲಭ ತಂತ್ರ ಪರಿಹಾರಗಳನ್ನು ನೀವು ಮಾಡಬಹುದು. ಒಂದು ಸ್ವಲ್ಪ ಬಿಳಿ ಸಾಸಿವೆ, ಒಂದು 100 ಗ್ರಾಮ್ ಅಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಬೇಕು. ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮವನ್ನು ಹಾಕಬೇಕಾಗತ್ತೆ. ಇವತ್ತೇ ಈ ಕೆಲಸವನ್ನು ಮಾಡಿ. ಒಂದು ಸ್ವಲ್ಪ ಬಿಳಿ ಸಾಸಿವೆಯನ್ನು ತಗೊಳ್ಳಿ, ಒಂದು ಚಿಟಿಕೆಯಷ್ಟು ಅರಶಿನ, ಒಂದು ಸ್ವಲ್ಪ ಚಿಟಿಕೆಯಷ್ಟು ಕುಂಕುಮವನ್ನು ಅದಕ್ಕೆ ಉದುರಿಸ್ಬಿಟ್ಟು ದೇವರ ಮನೆಯಲ್ಲಿ ಇಟ್ಟುಬಿಡಿ. ಈ ದೇವರ ಮನೆಯಲ್ಲಿ ಇಟ್ಟ ನಂತರದಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ನಂತರದಲ್ಲಿ ಯಾವುದು ಸದ್ಯಕ್ಕೆ ಬರ್ತಾ ಇದೆಯೋ, ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಇದನ್ನು ನೀವು ತೆಗೆದುಕೊಂಡು ಹೋಗಿ ಒಂದು ನೀರಿನಲ್ಲಿ ಬಿಡುವಂಥದ್ದು ಅಥವಾ ಮನೆಯ ಸುತ್ತ ಚೆಲ್ಲಬೇಕಾಗತ್ತೆ. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಸಾಧ್ಯ ಆದರೆ ಮನೆಯ ಸುತ್ತ ಚೆಲ್ಲಿಬಿಟ್ಟು ಬನ್ನಿ. ಮನೆಯ ಸುತ್ತ ಓಡಾಡೋಕ್ಕಾಗಲ್ಲ ಅನ್ನೋರು ಇದನ್ನು ನೀರಿನಲ್ಲಿ ಬಿಡೋದಕ್ಕೆ ಪ್ರಯತ್ನ ಪಡಿ. ಆಗೇನಾಗುತ್ತೆ, ನಿಮ್ಮ ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳು, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ಬ್ಯಾಡ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅನ್ನೋದು ಸಂಪೂರ್ಣವಾಗಿ ದೂರ ಆಗುತ್ತೆ. ಜೊತೆಗೆ ಅತ್ತೆ ಸೊಸೆ ಗಲಾಟೆ ಆಗ್ತಾ ಇದ್ದರೆ ಅದೂ ಕೂಡ ಪರಿಹಾರ ಆಗುತ್ತೆ. ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ಅದೂ ಕೂಡ ಪರಿಹಾರ ಆಗುತ್ತೆ. ಅದರ ಜೊತೆಯಲ್ಲಿ ಸಂತಾನ ಭಾಗ್ಯಕ್ಕಾಗಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆಗಳು, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದರೆ ಇದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಸಂಪೂರ್ಣ ಪರಿಹಾರ ಆಗುತ್ತೆ. ನೀವು ಕೂಡ ಇನ್ನೂ ಈ ಸಮಸ್ಯೆಗಳು, ಈ ತಪ್ಪುಗಳನ್ನು ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದರೆ ಅದನ್ನು ತಿದ್ದಿಕೊಂಡು ಒಂದೊಳ್ಳೆ ಜೀವನವನ್ನು ನಡೆಸಿ. ಇದರಿಂದಾಗಿ ನಿಮ್ಮ ಜೀವನವೂ ಕೂಡ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.